ನಮ್ಮ ಎಲ್ಲ ಸಮಿತಿಯವರು ಒಟ್ಟು ಸೇರಿಕೊಂಡು ಮತ್ತು ಭಕ್ತರುಗಳು ಒಟ್ಟು ಸೇರಿಕೊಂಡು ಇಲ್ಲಿನ ಮುಖ್ಯಸ್ಥರು ಒಟ್ಟು ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದೆವು, ಇದಕ್ಕೆ ಇಂಟರ್ಲಾಕಿಂಗ್ ಮಾಡೋಣ ಅಂತ. ದೇವರಿಗಲ್ಲಿ ಬರುವಂಥ ಭಕ್ತರ ಅನುಕೂಲತೆಗಾಗಿ ಅದರಿಂದಾಗಿ ದೇವರು ಸಂತೃಪ್ತಿ ಪಡ್ತಾರೆ, ನಮಗೆ ಆಶೀರ್ವಾದ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಆತ್ಮೀಯ ವೀಕ್ಷಕರೇ ನಮಸ್ತೆ. ಸುಳ್ಯದಲ್ಲೇ ಇರುವಂತಹ ಕಾಯರ್ತೋಡಿ ಶ್ರೀ ಮಹಾವಿಷ್ಣು ದೇಗುಲ ಜಾತ್ರೋತ್ಸವದ ಸಂಭ್ರಮದಲ್ಲಿದೆ. ಮಧ್ಯಾಹ್ನ ಮಹಾಪೂಜೆ ಹಾಗೂ ಭಕ್ತಾಭಿಮಾನಿಗಳಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಸಂಜೆ 7 ಗಂಟೆಗೆ ಸರಿಯಾಗಿ ದೇವರ ಶ್ರೀಬಲಿ ಹಾಗೂ ಕಟ್ಟೆ ಪೂಜೆಗಳು ಈ ದಿನ ಜರಗಲಿದೆ. ನಾಳೆ ಮುಂಜಾನೆಯಿಂದ ಶ್ರೀ ಮಹಾವಿಷ್ಣು ದೇವರ ಬಲಿ, ದರ್ಶನ ಬಲಿ, ಬಟ್ಟಲುಗಾಣಿಕೆ, ಪ್ರಸಾದ ವಿತರಣೆ ನಾಳೆ ಜರಗಲಿದೆ ಹಾಗೂ ಮಹಾಪೂಜೆ, ಅನ್ನ ಸಂತರ್ಪಣಾ ಕಾರ್ಯಕ್ರಮ. ನಾಳೆ ಸಾಂಸ್ಕೃತಿಕ ಕಲಾ ವೇದಿಕೆಯಲ್ಲಿ ಸಂಸಾರ ಕಲಾವಿದರ ಅಭಿನಯದ ಹಾಸ್ಯಭರಿತವಾಗಿರುವಂತಹ ಭಕ್ತಿ ಪ್ರಧಾನವಾದ ನಾಟಕ ನಂಬಿಕೆ ನಾಳೆ ಪಾಲ್ಗೊಂಡೋಣ. ಹೆಂಗು ಗಂಗು ಬಾಳೆಗಳ ಮಧ್ಯೆ ಹಸಿರು ಸೀರೆಯನ್ನುಟ್ಟ ಭೂದೇವಿಯ ಪ್ರಕೃತಿಯ ಮಡಿಲಲ್ಲಿ ವಿರಾಜಮಾನನಾಗಿರುವ ಕಾಯರ್ತೋಡಿ ಶ್ರೀ ಮಹಾವಿಷ್ಣು ದೇಗುಲದ ಕಾಲಾವಧಿ ಜಾತ್ರೋತ್ಸವ ಭಗವತ್ ಭಕ್ತ ಬಂಧುಗಳೇ, ಪುಣ್ಯಪ್ರದವಾಗಿರುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಬ್ರಹ್ಮಶ್ರೀ ಬೇಲಪ್ಪಾಡಿ ಗಣೇಶ ಮಾರ್ಗದರ್ಶನದಲ್ಲಿ ಕಾಯರ್ತೋಡಿ ಶ್ರೀ ಮಹಾವಿಷ್ಣು ದೇಗುಲದಲ್ಲಿ ಕಾಲಾವಧಿ ಜಾತ್ರೋತ್ಸವ ಕಾರ್ಯಕ್ರಮ ಜರಗಲಿದೆ. ಇದೀಗ ಶ್ರೀರಾಮನ ಸಾನ್ನಿಧ್ಯದಿಂದ ಸಾಗಿ ಬರುತ್ತಿದೆ ಹಸಿರು ಕಾಣಿಕೆಯ ಸಮರ್ಪಣಾ ಮೆರವಣಿಗೆ ಶ್ರೀ ಮಹಾವಿಷ್ಣು ದೇವರ ಸನ್ನಿಧಿಯನ್ನು ಸೇರಿಕೊಳ್ಳಲಿದೆ. ನಿರಂತರವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಬಹುಶಃ ಈ ಒಂದು ಸಂಭ್ರಮದಲ್ಲಿರುವಂಥ ಈ ವೇಳೆ ಇಲ್ಲಿ ಒಂದಷ್ಟು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಕೂಡ ನಡೀತಾ ಇದೆ. ರಸ್ತೆ ಅಗಲೀಕರಣ ಆಗಿದೆ, ಪಾರ್ಕಿಂಗ್ ಸ್ಥಳಕ್ಕೆ ಇಂಟರ್ಲಾಕ್ ಅಳವಡಿಕೆಯಾಗಿದೆ, ಇದೆಲ್ಲದರ ಉದ್ಘಾಟನೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲಿನ ಅಧ್ಯಕ್ಷರು ಗಣ್ಯರು ಏನಂತಾರೆ ಕೇಳೋಣ ಬನ್ನಿ. ಕಾಯರ್ತೋಡಿ ಕ್ಷೇತ್ರದ ಈ ಒಂದು ಅಭಿವೃದ್ಧಿ ಕಾರ್ಯವನ್ನು ಉದ್ಘಾಟಿಸಲಿಕ್ಕೆ ಕುಕ್ಕೆ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಮಿಸಿದ್ದಾರೆ. ಈಗಾಗಲೇ ಉದ್ಘಾಟನೆ ನೆರವೇರಿಸಿದ್ದಾರೆ.
ಭಾಳಷ್ಟು ಸಂತೋಷವಾಗ್ತಾ ಇದೆ. ಮೊದಲನೇದಾಗಿ ನಾನು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಆಡಳಿತ ಸಮಿತಿಯ ಅಧ್ಯಕ್ಷನಾಗಿ ಮತ್ತು ಈ ಕ್ಷೇತ್ರದಲ್ಲಿ ನನ್ನ ಭಾವನೆ ಅಧ್ಯಕ್ಷ ಆಗಿದ್ದಾರೆ. ನಾವು ಆಗಾಗ ವಿಚಾರ ವಿನಿಮಯಗಳನ್ನು ಮಾಡ್ತಾ ಇರ್ತೇವೆ ಅಭಿವೃದ್ಧಿಯ ಬಗ್ಗೆ. ಬಹುಶಃ ನಾವು ನಮ್ಮ ಸಾರ್ವಜನಿಕ ಜೀವನದ ಹಿಂದಿನಿಂದಲೂ ಸಹ ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ನಂಬಿಕೊಂಡು ಬಂದವರು. ಈ ಕೆಲಸ ಮಾಡ್ತಾ ಇರೋದು ದೇವರಿಗಲ್ಲಿ ಬರುವಂಥ ಭಕ್ತರ ಅನುಕೂಲತೆಗಾಗಿ. ಅದರಿಂದಾಗಿ ದೇವರು ಸಂತೃಪ್ತಿ ಪಡ್ತಾರೆ, ನಮಗೆ ಆಶೀರ್ವಾದ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಬಹುಶಃ ಇದು ದೇವಸ್ಥಾನ ನಮ್ಮ ಏನು ಇಲಾಖೆ ಕಡತಗಳಲ್ಲಿ ಸಿ ಗ್ರೇಡ್ ದೇವಸ್ಥಾನ ಇರ್ಬೋದು. ಬಹುಶಃ ಆದಾಯ ಭಾಳಷ್ಟು ಕಡಿಮೆ ಇದೆ. ಆದರೂ ಕೂಡ ಓರ್ವ ವ್ಯಕ್ತಿಗೆ ಒಂದು ಕೆಲಸ ಮಾಡುವಂಥ ಒಂದು ಕ್ರಿಯಾಶೀಲತೆ ಮತ್ತು ಇಚ್ಛಾಶಕ್ತಿ ಇದ್ದರೆ ಯಾವ ರೀತಿ ಕೆಲಸ ಮಾಡ್ಬೋದು ಅಂತೇಳಿ ಬಹುಶಃ ವೆಂಕಪ್ಪ ಗೌಡರು ಈಗಾಗಲೇ ತೋರಿಸ್ಕೊಡ್ತಾ ಇದ್ದಾರೆ. ಭಾಳಷ್ಟು ಹೆಮ್ಮೆಯ ವಿಚಾರ. ಬಹುಶಃ ಇಂಥ ದೇವಸ್ಥಾನಗಳಲ್ಲಿ ಕೆಲಸ ಮಾಡೋದು ಭಾಳ ಕಾನೂನಲ್ಲಿ ಕೂಡ ಭಾಳಷ್ಟು ಸುಲಭ ಅಂತ ನನಗೆ ಅನ್ನಿಸಿದೆ. ಯಾಕೆಂದರೆ ನಾವು ನಮ್ಮ ದೇವಸ್ಥಾನ ಸುಬ್ರಹ್ಮಣ್ಯ ಭಾಳಷ್ಟು ದೊಡ್ಡ ರಾಜ್ಯದ ಎ ಗ್ರೇಡ್ ನಂಬರ್ 1 ದೇವಸ್ಥಾನ. ಆದರೆ ನಮಗೆ ಕೆಲಸ ಮಾಡಬೇಕಾದ್ರೆ ನಮ್ಮ ಹತ್ರ ಎಷ್ಟೇ ಸಂಪನ್ಮೂಲ ಇದ್ದರೂ ಕೂಡ ಕೆಲಸ ಮಾಡಬೇಕಾದ್ರೆ ಒಂದಷ್ಟು ಸರ್ಕಾರದ ಅನುಮತಿಗಳು, ಅನುಮೋದನೆಗಳು, ಒಂದಷ್ಟು ಪ್ರಕ್ರಿಯೆಗಳು ಇರ್ತದೆ. ಅದರಿಂದಾಗಿ ಕೆಲಸಗಳೆಲ್ಲ ವಿಳಂಬ ಆಗ್ತದೆ. ಬಹುಶಃ ಇಲ್ಲಿ ಅದೆಲ್ಲ ಇಲ್ಲ. ಅಧ್ಯಕ್ಷರು ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಅವರಿಗೆ ನಿರ್ಣಯಗಳನ್ನು ಕೈಗೊಂಡು ತಕ್ಷಣ ಏನು ನಮ್ಮಲ್ಲಿ ಸಂಪನ್ಮೂಲ ಇದ್ದರೆ ತಕ್ಷಣ ಕೆಲಸ ಅವರದೇ ಅಧಿಕಾರದಲ್ಲಿ ಅವ್ರದ್ದೇ ಅನುಮತಿಯಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆ ಇದೆ. ಏನೇ ಆಗಲಿ ವೆಂಕಪ್ಪ ಗೌಡರ ಆಡಳಿತಾವಧಿಯಲ್ಲಿ ಭಾಳಷ್ಟು ಇನ್ನಷ್ಟು 2 ವರ್ಷಗಳ ಕಾಲ ಅಭಿವೃದ್ಧಿ ಕಾಣಲಿ ಅಂತ ಈ ಸಂದರ್ಭದಲ್ಲಿ ನಾನು ಶ್ರೀದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಅವರ ಆಡಳಿತ ಸಮಿತಿಯ ಎಲ್ಲ ಸದಸ್ಯರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಕಾಯರ್ತೋಡಿ ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ತೀರಾ ಇತ್ತೀಚೆಗೆ ಅಧಿಕಾರವನ್ನು ಸ್ವೀಕರಿಸಿದವರು ನ್ಯಾಯವಾದಿ ವೆಂಕಪ್ಪ ಗೌಡರು. ಆ ಬಳಿಕ ಅನೇಕ ಅಭಿವೃದ್ಧಿ ಪ್ರಕ್ರಿಯೆಗಳಿಗೆ ವೇಗ ಕೂಡ ಬಂತು. ಇದೀಗ ಇಲ್ಲಿಯ ಇಂಟರ್ಲಾಕ್ ಅಳವಡಿಕೆ ಉದ್ಘಾಟನೆಗೊಂಡಿದೆ. ಜಾತ್ರೆಯ ಸಿದ್ಧತೆಯಲ್ಲಿ ಕೂಡ ಇದೆ. ಅಧ್ಯಕ್ಷರೇ ನಮ್ಮ ಜೊತೆಗಿದ್ದಾರೆ, ಹೇಳಿ ಸರ್. ನಾವು ಬಹಳಷ್ಟು ಸಮಯದಿಂದ ಈ ಜಾತ್ರೆಗೆ ಬರತಕ್ಕಂಥ ಸಮಯದಲ್ಲಿ ನಾವು ಕಂಡಿದ್ದೇವೆ. ವಿಶೇಷವಾಗಿ ನಮ್ಮ ರಸ್ತೆ ಭಾರಿ ಸಣ್ಣದಾಗಿದೆ, ಕಿರಿದಾಗಿದೆ. ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿಕೊಂಡು ನಾನು ಯಾವಾಗ ಅಧಿಕಾರವನ್ನು ನನ್ನ ತಂಡ ಮಾಡಿದೆವೋ ಆ ತಂಡದ ಜೊತೆಗೆ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬಂದೆವು. ರಸ್ತೆಯನ್ನು ಅಗಲೀಕರಣಗೊಳಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ. ಆದರೆ ನಮ್ಮ ಹತ್ರ ಫಂಡ್ ಇರಲಿಲ್ಲ. ಆದ್ರೂ ಕೂಡ ನಾನೊಬ್ಬ ಜನಪ್ರತಿನಿಧಿಯಾಗಿ ಕಾರ್ಯ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನನ್ನದೇ ಅನುದಾನವನ್ನು ಬೇರೆ ನಾನು ಪ್ರತಿನಿಧಿಸತಕ್ಕಂಥ ಕ್ಷೇತ್ರಕ್ಕೆ ಹಾಕಬೇಕಾಗಿದೆ. ಆದರೆ ಅಲ್ಲಿಂದ 3 ಲಕ್ಷ ಹಣವನ್ನು ತಗೊಂಡು ಬಂದು ಇಲ್ಲಿ ಈಗ ಒಂದು ಸದ್ಯ ಸುಮಾರು ಒಂದು 100 ಮೀಟ್ರ್ ತನಕ ನಾವು ಆ ಚರಂಡಿಗೆ ಸ್ಲ್ಯಾಬನ್ನು ಹಾಕೋದ್ರ ಮೂಲಕ, ಇಂಟರ್ಲಾಕಿಂಗ್ ಹಾಕೋದ್ರ ಮೂಲಕ ರಸ್ತೆಯನ್ನು ಅಗಲೀಕರಣಗೊಳಿಸತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಜೊತೆಗೆ ನಮ್ಮಲ್ಲಿ ಈ ಇಂಟರ್ಲಾಕಿಂಗ್ ಹಾಕುವುದಕ್ಕಿಂತ ಮುಂಚಿತವಾಗಿ ನಮ್ಮ ಒಳಗಡೆ ಒಂದು ಸ್ವಲ್ಪ ಅನಾನುಕೂಲ ಇತ್ತು. ನಾವು ವಾಶ್ ಬೇಸಿನ್ ಇರತಕ್ಕಂಥ ಅಥವಾ ವಾಷಿಂಗ್ ರೂಮಿಗೆ ಹೋಗತಕ್ಕಂಥ ಜಾಗದಲ್ಲಿ ಎಲ್ಲ ತೊಂದರೆ ಇತ್ತು. ಹಾಗಾಗಿ ಅದಕ್ಕೂ ಕೂಡ ನಾವು ಮೊನ್ನೆ ಕಾರ್ತಿಕೋತ್ಸವದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ 1 ಲಕ್ಷ ಹಣವನ್ನು ಅದರಲ್ಲಿ ವಿನಿಯೋಗ ಮಾಡಿ ಅಲ್ಲಿ 1 ಲಕ್ಷದ ಇಂಟರ್ಲಾಕಿಂಗ್ ಕಾಮಗಾರಿ ಮಾಡಿದಾಗ ಮತ್ತೆ ಪುನಃ ನಮ್ಮ ಮನಸ್ಸಿನಲ್ಲಿ ಪ್ರಾರಂಭ ಆಯಿತು. ಯಾಕೆ ಈ ಒಂದು ಏನು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿಪಡಿಸಬಾರ್ದು ಅನ್ನುವಂಥ ಒಂದು ಚಿಂತನೆ ಬಂದಾಗ ನಮ್ಮ ಎಲ್ಲ ಸಮಿತಿಯವರು ಒಟ್ಟು ಸೇರಿಕೊಂಡು ಮತ್ತು ಭಕ್ತರುಗಳು ಒಟ್ಟು ಸೇರಿಕೊಂಡು ಇಲ್ಲಿನ ಮುಖ್ಯಸ್ಥರು ಒಟ್ಟು ಸೇರಿಕೊಂಡು ನಾವು ಒಂದು ತೀರ್ಮಾನಕ್ಕೆ ಬಂದೆವು, ಇದಕ್ಕೆ ಇಂಟರ್ಲಾಕಿಂಗ್ ಮಾಡೋಣ ಅಂತ. ಆದರೆ ನಮ್ಮ ಹತ್ರ ಫಂಡ್ ಇಲ್ಲ. ನಾವು 0ದಿಂದ ಪ್ರಾರಂಭ ಮಾಡಿದ್ದೇವೆ. ಆದರೂ ನಮಗೆ ಬಹಳಷ್ಟು ಇದಕ್ಕೆ ಸಹಾಯ ಮಾಡಿರ್ತಕ್ಕಂಥವರು ನಮ್ಮ ಇಂಜಿನಿಯರ್ ಆಗಿರತಕ್ಕಂಥ ಶ್ಯಾಮ್ ಇಂಜಿನಿಯರ್ ಹತ್ರ ನಾವು ವಿನಂತಿ ಮಾಡಿಕೊಂಡೆವು. ನಾವು ಕೆಲವರು ಏನು ಭಕ್ತಾದಿಗಳ ಹತ್ರ ಹೋದಾಗ ನೀವು ಇದಕ್ಕೆ ಏನು ಜಾತ್ರೆಗೆ ಮುಂಚಿತವಾಗಿ ನೀವು ಇದನ್ನು ಮಾಡಿ, ನಿಮಗೆ ಅದಕ್ಕೆ ಅನುದಾನ ಬರ್ತದೆ ಅಥವಾ ಏನು ಕಲೆಕ್ಷನ್ ಬರ್ಬೋದು, ದೇಣಿಗೆಯನ್ನು ಕೊಡ್ತಕ್ಕಂಥ ಜನ ಇದ್ದಾರೆ, ನೀವು ಮಾಡಿ ಅನ್ನುವಂಥ ತೀರ್ಮಾನಕ್ಕೆ ಬಂದಾಗ ಮಾಡಬೇಕಲ್ಲ. 10 ಲಕ್ಷ ಯೋಜನೆ ಅಲ್ವಾ. ಹಾಗಾಗಿ ಏನು ಮಾಡೋದು ಅಂತ ನೋಡಿದಾಗ ನಾವು ಶ್ಯಾಮ್ ಇಂಜಿನಿಯರನ್ನು ವಿನಂತಿ ಮಾಡಿಕೊಂಡಾಗ ನೀವು ಧೈರ್ಯ ಹೇಳಿದರೆ ನಾನು ಮಾಡ್ತೇನೆ ಅಂತ ಹೇಳಿ ಶ್ಯಾಮ್ ಇಂಜಿನಿಯರು ಸಂಪೂರ್ಣವಾಗಿರತಕ್ಕಂಥ ಕೆಲಸವನ್ನು 10 ದಿನಗಳ ಒಳಗಾಗಿ ಎಲ್ಲ ಮಾಡಿಸಿ ನಿನ್ನೆ ನಮಗೆ ಬಿಟ್ಟುಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಅವರಿಗೆ ಮೆಚ್ಚಲೇಬೇಕಾಗಿದೆ. ಅವರು ಮತ್ತೆ ಕಾರ್ಯಕ್ರಮದಲ್ಲಿ ಅವರನ್ನು ನಾವು ಅಭಿನಂದನೆ ಮಾಡಬೇಕು, ಸನ್ಮಾನಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕೂಡ ನಾವು ತೀರ್ಮಾನಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಸೊ ಈ ರೀತಿಯ ಮನಸ್ಸು ಉಳ್ಳವರು ಇಲ್ಲಿ ಇದ್ದಾರೆ. ಎಲ್ಲ ದಾನಿಗಳು ಬಹಳಷ್ಟು ಬಡವರು, ಸುಮಾರು 5,000 10,000 ಅಂತ ಸುಮಾರು ಬಡವರು ಇಲ್ಲಿ ನಮಗೆಲ್ಲ ಕೊಟ್ಟಿದ್ದಾರೆ. ಸುಮಾರು 3 ಲಕ್ಷದಷ್ಟು ಈಗಾಗಲೇ ಹಣ ನಮಗೆ ಕಲೆಕ್ಷನ್ ಆಗಿದೆ. ಇನ್ನು ಕಲೆಕ್ಷನ್ ಆಗ್ಬೋದು ಅನ್ನುವಂಥ ನಂಬಿಕೆ ಇದೆ. ಆ ದೃಷ್ಟಿಯಿಂದ ಈ ಕಾಮಗಾರಿಯನ್ನು ಮಾಡಿದ್ದೇವೆ. ಹಾಗಾಗಿ ಇವತ್ತು ಇದನ್ನು ಯಾಕೆ ನಾವು ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರನ್ನೇ ಕರೆದಿದ್ದೇವೆ ಅನ್ನುವಂಥ ನಾನು ಆಗಾಗಲೇ ಹೇಳಿದ್ದೇವೆ. ನಾವು ಯಾವಾಗ ಚಾರ್ಜ್ ತಗೊಂಡೋ ದೇವಸ್ಥಾನ ಅಲ್ಲಿಂದ ಇಲ್ಲಿನ ತನಕ ಸುಮಾರು 10 ಕಾರ್ಯಕ್ರಮಗಳು ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. 10 ಕಾರ್ಯಕ್ರಮಗಳಿಗೂ ಕೂಡ ನಮಗೆ ಅಲ್ಲಿಂದ ಆಹಾರ ಧಾನ್ಯವನ್ನು ಕೊಡಿಸತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತೂ ಅಲ್ಲಿ ನಾವು ಬಂದಿರತಕ್ಕಂಥ ಅಕ್ಕಿ ಸಾಮಾನುಗಳನ್ನು ಅಥವಾ ಆಹಾರ ಧಾನ್ಯಗಳನ್ನು ಲೆಕ್ಕ ಹಾಕಿದಾಗ 1 ಲಕ್ಷಕ್ಕಿಂತ ಜಾಸ್ತಿಯ
ಇದನ್ನು ಕೊಟ್ಟು ಇವತ್ತು ಜಾತ್ರೆಗೆ ಸಂಪೂರ್ಣವಾಗಿ ಬರುವ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ. ಆ ನಿಟ್ಟಿನಿಂದ ನಾವು ಅವರ ಕೈಯಲ್ಲಿ ಇದನ್ನು ಉದ್ಘಾಟನೆಯನ್ನು ಮಾಡೋಣ, ಗುದ್ದಲಿ ಪೂಜೆಯನ್ನು ಅಕ್ಷಯ್ಯವರ ಮೂಲಕ ನಾವು ಮಾಡಿಸಿದ್ದೇವೆ. ಇವರ ಕೈಯಲ್ಲಿ ಅದನ್ನು ಉದ್ಘಾಟನೆ ಮಾಡೋಣ ಒಂದು ದೃಷ್ಟಿಯಲ್ಲಿ ಕರೆಸಿ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಜನರಿಗೆ ಸಮರ್ಪಣೆಯನ್ನು ನಾವು ಮಾಡಿದ್ದೇವೆ. ಜನರಿಗೆ ಇದು ಒಳ್ಳೆಯದಾಗಬಹುದು ಅನ್ನುವಂಥ ನಮ್ಮ ಭಾವನೆಯೊಂದಿಗೆ ನಾವು ಮತ್ತು ನಮಗೂ ಕೂಡ ಎಲ್ಲ ಭಕ್ತಾದಿಗಳು ಸಹಕಾರವನ್ನು ನೀಡಬೇಕು ಅನ್ನುವಂಥ ನಿಮ್ಮ ಮುಖೇನ ನಾವು ಕೇಳಿಕೊಳ್ತಾ ಇದ್ದೇವೆ. ವೀಕ್ಷಕರೇ, ಈಗಾಗಲೇ ಉದ್ಘಾಟನೆ ನೆರವೇರಿದೆ. ನಮ್ಮೊಂದಿಗೆ ಈ ಕ್ಷೇತ್ರದ ಭಕ್ತರು, ಸ್ಥಳೀಯ ಗಣ್ಯರು ಎಲ್ಲರೂ ಕೂಡ ಈ ಒಂದು ಕ್ಷಣಕ್ಕೆ ಸಾಕ್ಷಿಗಳಾಗಿದ್ದಾರೆ. ಮಧುಸೂದನ್ ಅವರಿದ್ದಾರೆ, ಕಸ್ತೂರಿ ನರ್ಸರಿ ಅವರು. ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡಿದಾಗ ನನಗೆ ತುಂಬ ಖುಷಿಯಾಯಿತು. ಏನು ಖುಷಿಯಾಯಿತು ಅಂದರೆ, ಇಷ್ಟರೊಳಗೆ ನಾವು ಪಾರ್ಕಿಂಗ್ಗೆ ಭಾರಿ ಇಲ್ಲಿ ಪರದಾಡೋ ಕಾಲ ಇತ್ತು. ಇಲ್ಲಿ ಬಂದು ಇಳಿಸ್ಬೇಕಾದ್ರೆ ಕೆಸರು ಮಣ್ಣು ಗಿಣ್ಣೆಲ್ಲ ಇತ್ತು ಇಲ್ಲಿ. ಈಗ ಏನಾಗಿದೆ, ನನಗೆ ಒಂದು ಖುಷಿಯಾದ ಏನಂದರೆ, ಈ ಪ್ರತಿಭಾವಂತರಿಗೆ ಯಾವಾಗಲೂ ನಾಯಕತ್ವ ಕೊಡಬೇಕು ಅಥವಾ ಅಧ್ಯಕ್ಷ ಪಟ್ಟ ಕೊಡಬೇಕು. ಈ ವೆಂಕಪ್ಪ ಗೌಡರು ಮೊದಲಿಂದಲೇ ನನಗೆ ಗೊತ್ತು. ಒಂದು ಲೈಟ್ ಉರಿಯೋದಿಲ್ಲ ಅಂದರೆ ಬಂದು ಉರಿಸಿದವರು ಅವರು. ಒಂದು ಕಡೆ ಕಸ ಬಿದ್ದೆ ಅಂದರೆ ಕಸ ಎಕ್ಸಿದ್ದು ನನಗೆ ಗೊತ್ತು, ನಮ್ಮ ಕೃಷ್ಣ ಭಟ್ರಿಗೆ ಗೊತ್ತುಂಟು. ಹಾಗೆ ಈಗ ಇವರಿಗೆ ನಾಯಕತ್ವ ಸಿಕ್ಕಿದ್ದು ನಮಗೆ ತುಂಬ ಖುಷಿಯಾಗಿದೆ. ಇನ್ನೂ ಸಹ ಈ ಕ್ಷೇತ್ರನ ಅಭಿವೃದ್ಧಿ ಮಾಡಲಿ. ಈಗಾಗಲೇ ಹೇಳಿದ್ರು ಅಲ್ಲಿಂದ ರಸ್ತೆಯನ್ನು ಅಗಲ ಮಾಡುತ್ತೇನೆ ಅಂತ. ಅವ್ರು ಮಾಡ್ಯಾರು, ಅವರಿಗೆ ಕೆಪಾಸಿಟಿ ಇದೆ. ಯಾವಾಗಲೂ ಕೆಪಾಸಿಟಿ ಇದ್ದವ್ರು ಮಾತ್ರ ನಾಯಕತ್ವವನ್ನು ವಹಿಸಿಕೊಳ್ಬೇಕು, ಇಲ್ಲರದ್ದು ಮಾಡಿಕೊಳ್ಳಿಕ್ಕೆ ಹೋಗಬಾರ್ದು. ಇವರು ಮಾಡಿದ್ದಾರೆ, ತುಂಬ ಸಂತೋಷ. ಇವರಿಗೆ ದೇವರ ಆಶೀರ್ವಾದ ಮಾಡಲಿ. ಇನ್ನೂ ಈ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿ ಮುಂದೆ ನಮ್ಮ ಭಕ್ತರಿಗೆ ಒಂದು ಎಲ್ಲ ರೀತಿಯ ಅನುಕೂಲ ಮಾಡಿಕೊಡಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಇನ್ನೂರು ಗಣ್ಯರಾಗಿರುವಂಥ ಡಾಕ್ಟರ್ ಶ್ರೀಕೃಷ್ಣ ಭಟ್ ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಈ ಇಂಟರ್ಲಾಕ್ ವ್ಯವಸ್ಥೆಯನ್ನು ಈ ಪಾರ್ಕಿಂಗ್ ಏರಿಯಾದಲ್ಲಿ ಮಾಡಿದ್ದಾರೆ. ಇದು ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ವೆಂಕಪ್ಪ ಗೌಡರ ಇಚ್ಛಾಶಕ್ತಿಯ ಫಲ ಅಂತ ಹೇಳಬೇಕು. ಅವರಿಗೆ ಶ್ರೀ ಮಹಾವಿಷ್ಣು ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಅವರ ನೇತೃತ್ವದಲ್ಲಿ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ. ವೀಕ್ಷಕರೇ, ಇದು ಕಾಯರ್ತೋಡಿ ದೇಗುಲದ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಉದ್ಘಾಟನೆಯ ದೃಶ್ಯಾವಳಿಗಳು, ಅದೇ ರೀತಿ ಅಭಿಪ್ರಾಯಗಳನ್ನು ಕೂಡ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿಗೆ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು. ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್. ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೆಯನ್ನು ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ, ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್. ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ.